ನನ್ನನ್ನು ಯಾವ ಉದ್ದೇಶಕ್ಕೋಸ್ಕರ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ? ಕಾರಣ ಕೇಳ್ಬೋದಾ? ಕಾರಣ ಇದೆ. ಏನು? ಏನಿಲ್ಲ, ನಾವು ಮದುವೆಯಾಗಿ ಎಷ್ಟು ದಿನ ಆಗಿರ್ಬೋದು? 1 ತಿಂಗಳಾಯಿತು. ಯಾಕೆ, ನಿಮಗೆ ಗೊತ್ತಿಲ್ವಾ? ಗೊತ್ತಿದೆ, ಆದರೂ ಕೇಳಿದೆ. ಆಗಿದ್ಮೇಲೆ ಹೇಗಿದೆ ಜೀವನ? ಹೊಸ ಜೀವನ, ಅತ್ತೆ ಮಾವ, ಹೊಸ ಜನ, ಗಂಡ ಬೇರೆ, ಹೇಗೆ ಅನಿಸ್ತಾ ಇದೆ ನಿಮಗೆ? ಸಾರಿ, ಮದುವೆಯಾಗಿ 1 ವಾರದಲ್ಲೇ ಕೇಳಬೇಕಾಗಿತ್ತು, ಬಟ್ ಇವಾಗ ಕೇಳ್ತಾ ಇದ್ದೀನಿ, ಏನು ಬೇಜಾರಾಗಬೇಡಿ. ಪರವಾಗಿಲ್ಲ, ಚೆನ್ನಾಗಿದೆ. ಹೌದಲ್ಲ, ನನಗೆ ಆಗನಿಸ್ತಾ ಇಲ್ವಲ್ಲ. ಮದುವೆಯಾಗಿ 1 ತಿಂಗಳಾದರೂ ಕೂಡ ಯಾಕೆ ಮುಖ ಗಂಟಾಕೊಂಡು ಯಾರ ಜೊತೆನೂ ಮಾತಾಡ್ತಾ ಇಲ್ಲ, ಒಬ್ಬೊಬ್ಬರೇ ಇರ್ತೀರಾ, ಸರಿಯಾದ ಟೈಮಿಗೆ ಕರೆದ್ರೆ ಎಲ್ರ ಜೊತೆ ಊಟಕ್ಕೆ ಬರಲ್ಲ, ಗಂಡ ಅನ್ನೋ ಪ್ರೀತಿ ಇಲ್ಲ. ಅಲ್ಲ, ಏನಂತ ತಿಳ್ಕೊಬೇಕಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಅಲ್ಲ, ಹೊಸ ಜೀವನಕ್ಕೆ ಕಾಲಿಟ್ಟಿದ್ದೀರಾ, ಹಳೆ ನೆನಪುಗಳು ಏನಾದರೂ ಇದ್ದರೆ ಎಲ್ಲ ಮರೆತುಬಿಡಿ, ಮರೆತು ಹೊಸ ಜೀವನ ಸ್ಟಾರ್ಟ್ ಮಾಡಿ. ಅಲ್ಲ, ಮನೇಲಿ ಏನಾದರೂ ಅಪ್ಪ ಅಮ್ಮ ಏನಾದರೂ ಅಂದ್ರ ಹಾಗಿದ್ರೆ ಹೇಳಿ, ಅವ್ರಿಗೆ ನಾನು ಹೇಳ್ಕೊತೀನಿ, ಮ್ಯಾನೇಜ್ ಮಾಡ್ತೀನಿ. ಹಾಗೇನಿಲ್ಲ, ಎಲ್ಲ ಚೆನ್ನಾಗೇ ನೋಡ್ಕೊತಾ ಇದ್ದಾರೆ. ಮತ್ತೆ ನಿಮ್ಮ ತವ್ರ ಮನೆ ಏನಾದರೂ ನೆನಪಾಯ್ತಾ? ಹೋಗಿ ಸ್ವಲ್ಪ ದಿನ ಇದ್ಬಿಟ್ಟು ಬನ್ನಿ. ಹಾಗೇನಿಲ್ಲ. ಹೌದಾ? ಓ, ನೀವು ಹಾಗಾದ್ರೆ ಚೆನ್ನಾಗೇ ಇದ್ದೀರಾ. ನಾನೆಲ್ಲೋ ಯಾವುದೋ ದೆವ್ವ ಗಿವ್ವ ಮೆಟ್ಕೊಳತ್ತನೋ ಅಂದ್ಕೊಂಡ್ಬಿಟ್ಟಿದ್ದೆ. ಆಗಿದ್ಮೇಲೆ ಚೆನ್ನಾಗಿರಿ, ಯಾಕೆ ಡಲ್ ಆಗಿರ್ತೀರಾ? ನಗ್ನಗ್ತಾ ಎಲ್ಲರ ಜೊತೆ ಚೆನ್ನಾಗಿರಿ, ಇಲ್ಲ ಅಂದರೆ ಮನೇಲಿ ಅಪ್ಪ ಅಮ್ಮ ಏನಾದರೂ ತಪ್ಪ ತಿಳ್ಕೊಂಡ್ಬಿಡ್ತಾರೆ, ಗೊತ್ತಾಯ್ತಾ? ಹಾಂ, ಇನ್ನೊಂದು ವಿಚಾರ, ಮನೇಲಿ ಅಮ್ಮ ಕೇಳಿದರೆ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಅಂತ ಹೇಳ್ಬೇಕು ನೀವು, ಗೊತ್ತಾಯ್ತಾ? ಇಲ್ಲಿ ನಡೆದಿರೋ ವಿಚಾರ ಏನೂ ಗೊತ್ತಾಗಬಾರ್ದು, ಸರಿನಾ? ಹೋಗೋಣವಾ? ನನಗೆ ಡಿವೋರ್ಸ್ ಬೇಕು. ಏನಂದೆ? ಇನ್ನೊಂದು ಸರಿ ಹೇಳು. ನಂಗೆ ಡಿವೋರ್ಸ್ ಬೇಕು ಅಂದೆ. ಏನು ತಮಾಷೆ ಮಾಡ್ತಾ ಇದೀಯ ನೀನು? ಡಿವೋರ್ಸ್ ಅಂದ್ರೆ ಏನಂತ ಗೊತ್ತಿದೆಯಾ ನಿನಗೆ? ಅದೆಲ್ಲ ಗೊತ್ತಿದ್ದೆ ಕೇಳ್ತಾ ಇರೋದು ನಾನು. ಇವಾಗ ತಾನೇ ನಮ್ಮ ಜೀವನ ಆರಂಭವಾಗಿದೆ, ಅವಾಗಲೇ ಅಂತ್ಯದ ಬಗ್ಗೆ ಮಾತಾಡ್ತಾ ಇದೆಯಲ್ಲ ನೀನು. ಏನಾಗಿದೆ ನಿನಗೆ? ಅಲ್ಲ, ಕಾರಣ ಏನು ಅಂತ ತಿಳ್ಕೊಬೋದಾ? ನೋಡಿ, ಕಾರಣ ಇಲ್ಲ ಹೇಳ್ತಾ ಕೂರುವಷ್ಟು ಟೈಮ್ ಇಲ್ಲ ನನಗೆ. ನನಗೆ ಡಿವೋರ್ಸ್ ಬೇಕು ಅಂದ್ರೆ ಬೇಕು ಅಷ್ಟೇ. ಓ, ಹಾಗಾದ್ರೆ ಕಾರಣ ಇಲ್ಲದೆ ಡಿವೋರ್ಸ್ ಕೊಡೋಕೆ ನನ್ನ ಕೈಲೂ ಸಾಧ್ಯ ಇಲ್ಲ. ಅಲ್ಲ, ನನ್ನ ನೀನು ಜಾತ್ರೆಯಲ್ಲಿ ಇಟ್ಟು ಮಾರೋ ಗೊಂಬೆ ಅನ್ಕೊಂಡಿದ್ದೀರಾ ಕೀಲಿ ಕೊಟ್ಟು ತಮಾಷೆ ನೋಡೋದಕ್ಕೆ? ಹಾ ನೋಡಿ, ಫಸ್ಟ್ ಆಫ್ ಆಲ್ ನನಗೆ ಈ ಮದುವೆನೇ ಇಷ್ಟ ಇರಲಿಲ್ಲ. ನನಗೆ ಬಲವಂತವಾಗಿ ಮದುವೆ ಮಾಡಿದ್ದು. ನಾನು ಒಂದು ಹುಡುಗನ ಇಷ್ಟಪಡ್ತಾ ಇದ್ದೆ. ನಮ್ಮ ಅಪ್ಪ ಅಮ್ಮ ಅವನ ಜೊತೆ ನಾನು ಎಲ್ಲಿ ಓಡೋಗಿ ಮದುವೆ ಆಗ್ತೀನೋ ಅನ್ನೋ ಒಂದು ಕಾರಣಕ್ಕೆ ಅವ್ರು ಸಾಯ್ತೀನಿ ಅಂತ ನನ್ನ ಎದುರಿಸಿ ಈ ಮದುವೆ ಮಾಡಿದ್ದು. ನನಗೆ ನಿಮ್ಮ ಮೇಲೆ ಮನಸ್ಸೇ ಇಲ್ಲ, ಅಂಥದ್ರಲ್ಲಿ ನಿಮ್ಮ ಜೊತೆ ಜೀವನ ಹೇಗೆ ಕಳೀಲಿ? ನೋಡಿ, ನಾನು ಇಷ್ಟಪಟ್ಟು ಹುಡುಗನ ಜೊತೆ ನಾನು ಜೀವನ ಕಟ್ಕೋಬೇಕು. ಅವನು ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ, ಜೀವನ ಮಾಡೋದಕ್ಕೆ ಇನ್ನೇನು ಬೇಕು? ಹೌದಾ? ಹಾಗಾದ್ರೆ ಮುಂದೆ ನನ್ನ ಜೀವನ? ಅದೇ ಈ ಗಂಡಸರೆಲ್ಲ ಹೇಳ್ತಾರಲ್ಲ, ನಿನ್ನಂತವಳು ಗಲ್ಲಿ ಗಲ್ಲಿಗೆ ಒಬ್ಬ ಸಿಗ್ತಾಳೆ ಅಂತ. ಹೋಗಿ ಆ ಗಲ್ಲಿಗೆನೆ, ಬಹುಶಃ ಸಿಕ್ಕರು ಸಿಗ್ಬೋದು. ಏಯ್, ಗಲ್ಲಿ ಗಲ್ಲಿಗೂ ಸಿಗೋಳು ಹೆಂಡ್ತಿ ಆಗಿರಲ್ಲ ಕಣೆ, ಸೂಳೆ ಆಗಿರ್ತಾಳೆ. ಅಲ್ಲ, ಒಂದು ಸರಿ ಯೋಚನೆ ಮಾಡಿ ನೋಡು, ನಿನ್ನ ಕೊರಳಲ್ಲಿರೋ ತಾಳಿ ಒಂದು ಸರಿ ಕಳಿಸ್ತು ಅಂದ್ರೆ ಈ ಸಮಾಜ ನಿನಗೆ ಯಾವ ರೀತಿ ಬಿರುದು ಕೊಡುತ್ತೆ ಅಂತ ಗೊತ್ತಿದೆಯಾ? ನೋಡು, ಅದ್ಯಾರೋ ನಿನಗೆ ಕೊಡ್ತಾರೆ ಜೀವನ ಅಂತ ಹೇಳ್ದಲ್ಲ, ಅವ್ನು ನಿನಗೆ ಗಂಡ ಆಗಿರಕ್ ಸಾಧ್ಯನೇ ಇಲ್ಲ. ಇನ್ನ ಕಾಲ ಮಿಂಚಿಲ್ಲ, ಚೆನ್ನಾಗಿ ಯೋಚನೆ ಮಾಡು. ನೋಡಿ, ನನಗೆ ನಿಮ್ಮ ಉಪದೇಶ ಎಲ್ಲ ಬೇಡ. ನನಗೆ ಡಿವೋರ್ಸ್ ಬೇಕು ಅಂದ್ರೆ ಬೇಕು ಅಷ್ಟೇ. ಎನಿವೆ, ಡಿವೋರ್ಸ್ ತಾನೇ ಬೇಕು, ಕೊಡ್ತೀನಿ. ಆದ್ರೆ ಇನ್ನು ನಿನಗೆ ತುಂಬಾ ಕಾಲಾವಕಾಶ ಇದೆ, ಚೆನ್ನಾಗಿ ಯೋಚನೆ ಮಾಡು. ಅದು ಬಿಟ್ಟು ಡೈವರ್ಸು ಅದು ಇದು ಇನ್ನೊಬ್ರು ಯಾರೋ ಜೀವನ ಕೊಡ್ತಾರೆ ನನಗೆ ಅಂತ ಸುಮ್ಮನೆ ಯೋಚನೆ ಮಾಡಕ್ ಹೋಗ್ಬೇಡ. ನಿಮಗೆ ನನ್ನ ಜೊತೆ ಜೀವನ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದಮೇಲೆ ನನಗೆ ಹೇಗ್ರಿ ಮನಸ್ಸು ಬರುತ್ತೆ? ನನಗೂ ಒಂದೇ ಕೈಲಿ ಚಪ್ಪಾಳೆ ಹೊಡೆಯೋಕ್ಕೆ ಇಷ್ಟ ಇಲ್ಲ, ಯಾಕಂದ್ರೆ ಅದು ತಾಳನೂ ಬೀಳಲ್ಲ. ಎನಿವೆ, ಡಿವೋರ್ಸ್ ತಾನೇ ಬೇಕು, ಕೊಡೋಣ ಆದಷ್ಟು ಬೇಗ.
ಯಾಕೆ ಬಾವ ಬರ ಕೇಳಿದ್ದು? ಏನಿಲ್ಲ, ನಿಮ್ಮ ತಂಗಿ ಇಂಚರ ಇದ್ದಾಳಲ್ಲ, ಇಂಚರ್ಗ ಅವಳಿಗೇನಾಯ್ತು? ಅವಳಿಗೇನಾಗಿಲ್ಲ. ನಾನು ಸ್ವಲ್ಪ ಹೇಳೋದನ್ನ ಸಮಾಧಾನದಿಂದ ಕೇಳು. ನಾನು ಈಗ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ನಿಮ್ಮ ತಂಗಿ ಇಂಚರ ನನಗೆ ಡೈವರ್ಸ್ ಬೇಕು ಅಂತ ಕೇಳ್ತಿದ್ದಾಳೆ. ಡಿವೋರ್ಸ? ಬಾವ ಜಗಳ ಏನಾದರೂ ಆಯ್ತಾ? ಜಗಳ ಏನಾಗಿಲ್ಲ, ಅವಳು ಕ್ಯಾಜುಲಾಗಿ ಇರೋ ಥರನೇ ಇದ್ವಿ. ಅವಳು ಒಂದು ತಿಂಗಳಿಂದ ಡಲ್ ಇದ್ಲು. ಅದು ಯಾವ ಕಾರಣಕ್ಕೆ ಕೇಳ್ತಿದ್ದಾಳೆ ಅಂತ ನನಗೆ ಗೊತ್ತಿದ್ರೂ ಅದನ್ನು ಹೇಳೋಕ್ಕಾಗದೇ ಇರೋಂಥ ಪರಿಸ್ಥಿತಿಯಲ್ಲಿ ನಾನು ಇದ್ದೀನಿ. ಆದರೆ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಯಾವುದಕ್ಕೂ ಒಂದು ಸರಿ ನಿಮ್ಮ ಮನೆಯವ್ರಿಗೂ ವಿಚಾರ ಮುಟ್ಟಿಸಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಅದಕ್ಕೆ ನೀನು ಕರೆದೆ. ನೀನು ಸಹ ಮನೆಗೆ ಹೋಗಿ ಹೇಳು, ಈ ಥರ ಇಂಚರ ಡಿವೋರ್ಸ್ ಕೇಳ್ತಿದ್ದಾಳಂತೆ ಅಂತ ಹೇಳು. ಮನೆಗೆ ಹೋಗಿ ನೋಡೋಣ, ಅವ್ರು ಏನು ನಿರ್ಧಾರ ತಗೊಳ್ತಾರೋ ಅದ್ರ ಮೇಲೆ ನಾನು ನಿರ್ಧಾರ ತಗೊಳ್ತೀನಿ. ಯಾಕಂದರೆ ಅವಳು ಡಿವೋರ್ಸ್ ಬೇಕೇ ಬೇಕು ಅಂತ ಹೇಳಿದಾಳೆ. ಮನೇಲಿ ಹೋಗಿ ಸಂಜೆ ವಿಷಯ ಮುಟ್ಟಿಸ್ಬಿಡು, ನೋಡೋಣ. ಸರಿ ಬಾವ, ನಾನು ಮನೇಲಿ ಹೇಳ್ತೀನಿ. ಸರಿ, ಓಕೆ. ನೋಡಿ, ನಿಮ್ಗಿನ್ನೂ 6 ತಿಂಗಳುಗಳ ಕಾಲಾವಕಾಶ ಇರುತ್ತೆ. ನೀವೀಗ ಸಡನ್ನಾಗಿ ಬಂದು ನನಗೆ ವಿಚ್ಛೇದನ ಬೇಕು ಅಂದರೆ ಅದಕ್ಕೆ ಕಾನೂನು ಒಪ್ಪೋದಿಲ್ಲ. ಅಷ್ಟಕ್ಕೂ ನಿಮಗೆ ವಿಚ್ಛೇದನ ಬೇಕು, ನಾವು ದೂರ ಆಗಬೇಕು ಅಂದರೆ ಇನ್ನೂ 6 ತಿಂಗಳುಗಳ ಟೈಮ್. ನೀವು ಅಷ್ಟರೊಳಗಡೆ ಮತ್ತೆ ಕೂಡಿ ಬಾಳಬೇಕು ಅಂತ ಏನಾದರೂ ಮನಸ್ಥಿತಿನ ಚೇಂಜ್ ಮಾಡಿಕೊಂಡು ನೀವು ಬಂದ್ರಿ ಅಂದರೆ ಖಂಡಿತವಾಗಿಯೂ ಕಾನೂನಲ್ಲಿ ನಿಮಗೆ ಮತ್ತೆ ಒಂದು ಅವಕಾಶ ಇರುತ್ತೆ. ನೀವು ಮತ್ತೆ ಜೀವನನ ಮುಂದುವರ್ಸೋಕ್ಕೆ ಒಂದು ಒಳ್ಳೆ ಅವಕಾಶ ಸಿಗುತ್ತೆ. ಕೋರ್ಟು ಅದಕ್ಕೂ ಕೂಡ ಸಮ್ಮತನ ಒಪ್ಪಿಸುತ್ತೆ, ನೀವು ಕೂಡಬಾಳ್ಬೋದು. ಇಲ್ಲ, ನಾವು ಕೂಡಿ ಜೀವನನೇ ಮಾಡೋಕ್ಕಾಗಲ್ಲ, ನಾವು ಬೇರೆಯಾಗೆ ಒಳ್ಳೆ ಜೀವನ ಕಟ್ಕೋಬೇಕು ಅಂತ ನೀವು ಕೊನೆ ನಿರ್ಧಾರ ಮಾಡ್ಕೊಂಬಂದ್ರೆ ಕಾನೂನು ಅದಕ್ಕೂ ಕೂಡ ಸಮ್ಮತನ ಒಪ್ಪಿಸುತ್ತೆ. ನೀವು ವಿಚ್ಛೇದನ ಪಡ್ಕೋಬೋದು. ನೋಡಿ ಶಿವರೇ, ನೀವು ನಿಮ್ಮ ಕೊನೆ ನಿರ್ಧಾರ ತಿಳಿಸಿದ್ರಿ ಅಂದರೆ ನಾನು ಮುಂದಿನ ಪ್ರೊಸೀಜರ್ನ ನೋಡ್ಕೊಳ್ತೀನಿ. ಸರ್, ನಮ್ಮದು ಕೊನೆ ನಿರ್ಧಾರ ಅಂತಂದು ಏನಿಲ್ಲ ಸರ್. ಏನವರು ಹೊಸದಾಗಿ ಜೀವನ ಕಟ್ಕೊಳ್ಬೇಕು ಅಂತ ಹೊರಟಿದಾರಲ್ಲ ಸರ್, ಆ ಜಾಗದಲ್ಲಿ ಅವ್ರಿಗೆ ಜಾಗ ಇಲ್ಲ ಅಂತ ಗೊತ್ತಾದರೆ ನನ್ನ ಹೃದಯದಲ್ಲಿ ಅವ್ರಿಗೆ ಜಾಗ ಸದಾ ಇರುತ್ತೆ ಸರ್. ಬಂದು ಸೇರ್ಕೊಳ್ಳೋದು ಸರ್. ನಮ್ಮ ಹೃದಯಕ್ಕೆ ಬರೋರಿಗೆ ನಾವು ಯಾವಾಗಲೂ ಸುಸ್ವಾಗತ ಕೊಡ್ತೀವಿ ಸರ್. ಅದೇ ರೀತಿ ನಮ್ಮ ಹೃದಯದಿಂದ ಹೋಗೋರಿಗೂ ಕೂಡ ಬೀಳ್ಕೊಡುಗೆನೂ ಸಹ ಕೊಡ್ತೀವಿ ಸರ್. ಇದ್ರ ಮೇಲೆ ನನ್ನ ನಿರ್ಧಾರ ಏನಿಲ್ಲ ಸರ್, ಅವ್ರಿಗೆ ಬಿಟ್ಟಿದ್ದು ಸರ್. ನೋಡಿ ಇಂಚರ ಅವರೇ, ನಮ್ಮ ಸಮಾಜದಲ್ಲಿ ಗಂಡ ಬಿಟ್ಟಿರೋ ಹೆಂಡ್ತಿನೇ ಆಗಿರಲಿ ಅಥವಾ ಹೆಂಡ್ತಿ ಬಿಟ್ಟಿರೋ ಗಂಡನ ಆಗಿರಲಿ, ಕಳಂಕ ಬರೋದು ಒಂದು ಹೆಣ್ಣಿಗೆ. ನಿಮ್ಗೆ ಇನ್ನೊಂದು ಉದಾಹರಣೆ ಕೊಟ್ಟು ಹೇಳ್ಬೇಕು ಅಂದ್ರೆ, ಒಂದು ಹಣ್ಣು ಫ್ರೀಯಾಗಿ ಸಿಗುತ್ತೆ ಅಂದ್ರೆ ಅದನ್ನೇ ಜನ ಬಿಡಲ್ಲ, ಕಿತ್ಕೊಂಡು ತಿನ್ನೋ ಕಾಯ್ತಾ ಇರ್ತಾರೆ. ಅಂಥದ್ರಲ್ಲಿ ಒಂದು ಹೆಣ್ಣು ಒಬ್ಬಂಟಿಯಾಗಿ ಸಮಾಜದಲ್ಲಿ ಇದ್ದಾಳೆ ಅಂದ್ರೆ ಅವಳ ಮೇಲೆ ಎಷ್ಟೋ ನಿಂದನೆಗಳು, ಕಳಂಕಗಳು, ಅವಳ ಬಗ್ಗೆ ಅಪಪ್ರಚಾರ ಮಾಡೋದು, ಈ ರೀತಿ ಮಾಡ್ತಾರೆ. ನಿಮಗಿನ್ನೂ ಕಾಲಾವಕಾಶ ಇದೆ. ನೀವು ಮತ್ತೆ ಒಂದು ಅವಕಾಶ ಸಿಗುತ್ತೆ ಕೂಡ ಬಾಳ್ಬೇಕು ಅಂದ್ರೆ ಅರ್ಥ ಮಾಡ್ಕೊಂಡು, ಇಲ್ಲ ಆಗಲ್ಲ ನಾವು ದೂರ ಆಗೇ ಚೆನ್ನಾಗಿರ್ತೀವಿ ಅಂದ್ರೆ ಚೆನ್ನಾಗಿರ್ಬೋದು, ಅದಕ್ಕೇನು ಅಭ್ಯಂತರ ಇಲ್ಲ. ಕಾನೂನು ಕೂಡ ಬಾಳೋದಕ್ಕೂ ಇರುತ್ತೆ, ನೀವು ವಿಚ್ಛೇದನ ಪಡ್ಕೊಂಡು ದೂರ ಆಗೋದಕ್ಕೂ ಇರುತ್ತೆ. ನೋಡಿ,
ಒಂದು ಒಳ್ಳೆ ನಿರ್ಧಾರಕ್ಕೆ ಬನ್ನಿ. ನನ್ನ ಒಂದು ಅನಿಸಿಕೆ ನಾನು ಹೇಳಿದೆ, ನೀವು ಟೈಮ್ ತಗೊಂಡು ನಿಮ್ಮ ನಿರ್ಧಾರ ಹೇಳಿದ್ರೆ ಸರ್. ಸರಿ ಶಿವ ಅವರೇ, ನನಗೆ ನಿನ್ನ ಟೈಮ್ ಆಯಿತು, ನಾನಿನ್ನು ಬರ್ತೀನಿ. ಥ್ಯಾಂಕ್ ಯು. ಹಾಯ್ ಸಮರ್. ಇರೋ ಒಂದು ನಿಮಿಷ ಮಾಡ್ತೀನಿ. ಏ ನೀನೇನು ಇಲ್ಲಿ ಯಾರ ಜೊತೆ ಬಂದಿದ್ಯಾ? ನನ್ನ ಜೊತೆ ಯಾರು ಬರ್ತಾರೆ, ಒಬ್ಳೆ ಬಂದಿದ್ದೀನಿ. ಹೌದಾ? ಇದೇನ ಇದು? ಹಣೆಯಲ್ಲಿ ಕುಂಕುಮ ಇಲ್ಲ, ಕೊರಳಲ್ಲಿ ತಾಳಿ ಇಲ್ಲ, ಕಾಲಿ ಕಾಲುಂಗ್ರನೂ ಇಲ್ಲ, ಏನ್ ಸಮಾಚಾರ? ಏ ಸಮರ್, ನಾನು ಇನ್ ಮುಂದೆ ಫ್ರೀ ಬರ್ಡ್ ಗೊತ್ತಾ? ಫ್ರೀ ಬಾಡ? ನನಗೆ ಅರ್ಥ ಆಗ್ಲಿಲ್ಲ. ನನಗೆ ಡಿವೋರ್ಸ್ ಆಗಿದೆ. ಅಂದ್ರೆ ಏನು ನಿನ್ ಮಾತಿನ ಅರ್ಥ? ಅವನಿಟ್ಟಿರೋ ಕುಂಕುಮಕ್ಕೆ, ಕಟ್ಟಿರೋ ತಾಳಿಗೆ, ತೊಡ್ಸಿರೋ ಕಾಲುಂಗುರಕ್ಕೆ ನಾನಾಗ್ಲೇ ಮುಕ್ತಾಯ ಹೇಳಾಗಿದೆ. ಏಯ್ ನಿಜ ಹೇಳ್ತಿದ್ಯಾ ನೀನು? ಹ್ಞೂ ಕಣೋ, ನಿಜಾನೇ ಹೇಳ್ತಾ ಇದ್ದೀನಿ. ನನ್ಗಂತೂ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಆ ಒಂದು ತಿಂಗಳು ಪಾ ನನ್ಗಂತೂ ನರ್ಕದಲ್ಲಿದ್ದೇನೋ ಅನಿಸ್ತಾ ಇತ್ತು. ಇವಾಗಂತೂ ಒಳ್ಳೆ ಸ್ವರ್ಗ ಸಿಕ್ಕದಂಗಾಗಿದೆ ಗೊತ್ತಾ? ಲೇ ಏನ್ ಹೇಳ್ತಿದ್ಯಾ? ಅರ್ಥ ಆಗ್ತಿದ್ಯಾ ನಿನಗೆ? ನಿನಗೆ ಡಿವೋರ್ಸ್ ಸಿಕ್ಕಿರೋದು ಸ್ವರ್ಗ ಸಿಕ್ಕಂಗಾಗಿದ್ಯಾ ನಿನಗೆ? ಹೌದು ಕಣೋ. ಪ್ರೀಸ್ತವನ್ ಜೊತೆ ಜೀವನ ಕಳೆಯೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅಂತ ಹೇಳಿದ್ರೆ ಖುಷಿ ಆಗದೆ ಇರುತ್ತಾ? ಸ್ವರ್ಗನೇ ಕಣೋ. ಆದ್ರೆ ನೀನ್ ನನಗೆ ಹೀಗೆ ಆಡ್ತಾ ಇದೀಯಾ? ನಾನು ಬಂದಿದ್ದು ನಿನ್ ಖುಷಿ ಅನಿಸ್ಲಿಲ್ವಾ? ಹೌದು, ನಿನಗೆ ಡೈವರ್ಸ್ ಸಿಕ್ಕಿರೋದು ಕೇಳಿ ನಾನು ಖುಷಿ ಪಡ್ಬೇಕು. ಏ ಸಮರ್, ನಾನು ಡಿವೋರ್ಸ್ ಕೊಟ್ಟಿರತ್ತೆ ನಿನ್ಗೋಸ್ಕರ ಕಣೋ. ಇವಾಗ ನೀನೇ ಹೀಗಂದ್ರೆ ಹೇಗೆ? ನಾನೇನಾದ್ರೂ ಹೇಳಿದ್ನ ನಿನಗೆ ಡಿವೋರ್ಸ್ ಕೊಟ್ಟು ಬಾ ಅಂತ? ನೀನಾಗೆ ನೀನು ಕೊಟ್ಟು ಬಂದಿರೋದಕ್ಕೆ ನಾನೇನೇ ಮಾಡಬೇಕು? ನಾನು ಬಂದಿರೋ ಖುಷಿಗೆ ನೀನು ಓಡ್ ಬಂದು ನಾನು ತಪ್ಕೊಂಡು ಬಾಳ್ ಕೊಡ್ತೀಯ ಅನ್ಕೊಂಡ್ರೆ, ನೀನು ಚಪ್ಪಲಿಗೆ ಬಟ್ಟೆ ಸುತ್ಕೊಂಡು ಹೊಡೆದೋರ್ ಥರ ಮಾತಾಡ್ತಾ ಇದೆಯಲ್ಲ. ನನ್ನನ್ನು ಅಷ್ಟೊಂದು ಇಷ್ಟಪಡೋನು ಈಗ ಯಾಕೋ ಈ ಥರ? ಅಮ್ಮ ತಾಯಿ, ನಿನಗೊಂದು ದೊಡ್ಡ ನಮಸ್ಕಾರ. ನಾನು ನಿನಗೆ ಮೊದಲೇ ಕರೆದೆ ತಾನೆ, ಬಾರಿ ಎಲ್ಲಾದ್ರೂ ಓಡೋಗಿ ಮದ್ವೆ ಆಗೋಣ ಅಂತ. ಅವಾಗ ನನ್ನ ಮಾತು ನಿನಗೆ ಕೇಳಿಸ್ಲಿಲ್ವಾ? ಹೋಗಿ ಅವನ ಜೊತೆ ಹಸೆಮಣಿ ಏರಿ ತಾಳಿ ಕಟ್ಟಿಸ್ಕೊಂಡಿಲ್ಲ, ಅವಾಗ್ಲೂ ನಾನು ನಿನಗೆ ನೆನಪಾಗ್ಲಿಲ್ಲ ಅಲ್ಲ? ಅವನ ಜೊತೆ ಒಂದು ತಿಂಗಳು ಸಂಸಾರ ಮಾಡಿ ಅವನ ಜೀವನನ ಹಾಳು ಮಾಡಿ ಇವಾಗ ನನ್ನ ಜೀವನನೂ ಹಾಳು ಮಾಡಬೇಕು ಅಂತ ಬಂದಿದ್ದ. ಅವತ್ತು ನಾನು ಬಸ್ ಸ್ಟಾಪಲ್ಲಿ ನನ್ನ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಆಗ ಬರ್ತಾಳೆ ಈಗ ಬರ್ತಾಳೆ ಅಂತ ನಿನಗೋಸ್ಕರ ಎಷ್ಟೊಂದು ಕಾದಿದ್ದೀನಿ ಗೊತ್ತಾ? ಅವಾಗ ನಾನು ನಿನಗೆ ನೆನಪಾಗ್ಲಿಲ್ವಾ? ಅಲ್ಲ ಕಣೆ, ನಿನ್ನ ಗಂಡ ಏನಾದರೂ ಕುಡಿತಾನ? ಕುಡಿದು ಬಂದು ದಿನ ಏನಾದರೂ ನಿನಗೆ ಹೊಡಿತಾನ? ಇಲ್ವಲ್ಲ. ಅವ್ನು ನಿನ್ನ ತುಂಬ ಚೆನ್ನಾಗೇ ನೋಡ್ಕೊತಿದ್ದಾನೆ. ಇದೆಲ್ಲ ನೀನಾಗಿ ನೀನು ಮಾಡ್ಕೊಂಡಿರೋ ತಪ್ಪು. ಇದಕ್ಕೆ ನೀನೇ ಪರಿಹಾರ ಹುಡ್ಕೋಬೇಕು. ಹೌದು, ಅಷ್ಟೊಂದು ಪ್ರೀತಿ ಇರೋಳು ನನ್ನ ಕರೆದ ತಕ್ಷಣನೇ ಬರಬೇಕಿತ್ತು. ಅವಾಗ ನಾನು ಖುಷಿಯಾಗಿ ನಿನಗೆ ತಾಳಿ ಕಟ್ತಾ ಇದ್ದೆ. ಇವಾಗ ಬಂದಿದ್ದಾಳೆ, ಇವಾಗ ನನ್ನ ಕೈಲಿ ಏನೂ ಇಲ್ಲ, ಎಲ್ಲ ಕೈ ನೀರು ಹೋಗಿದೆ. ನೋಡು, ಇನ್ನೂ ಕಾಲ ಮಿಂಚಿಲ್ಲ. ಹೋಗಿ ನಿನ್ನ ಗಂಡನ ಕಾಲಿಗೆ ಬಿದ್ದು ನನ್ನ ತಪ್ಪಾಯಿತು ಅಂತ ಕ್ಷಮೆ ಕೇಳು, ಎಲ್ಲ ಒಳ್ಳೇದಾಗುತ್ತೆ. ಇನ್ನೊಂದು ಮಾತು ಹೇಳ್ತೀನಿ, ಯಾವುದೇ ತಂದೆ ತಾಯಿ ಆಗಿರಲಿ ತನ್ನ ಮಕ್ಕಳ ಭವಿಷ್ಯ ಹಾಳಾಗಬೇಕು ಅಂತ ಎಂತೆಂಥವ್ರಿಗೂ ಕೊಟ್ಟು ಮದುವೆ ಮಾಡಲ್ಲ ಕಣೆ. ನನ್ನ ಮಕ್ಕಳ ಭವಿಷ್ಯ ಮುಂದೆ ಚೆನ್ನಾಗಿರ್ಬೇಕು ಅಂತೇಳಿ ಒಳ್ಳೆ ಕಡೆ ಸಂಬಂಧ ನೋಡಿನೇ ಮದುವೆ ಮಾಡೋದು. ಅಂಥವ್ರ ಮುಖಕ್ಕೂ ಮಸಿ ಬಳಿಯೋ ಕೆಲಸ ಮಾಡಿಬಿಟ್ಟಿದೆ. ನೋಡು, ನಿನಗೆ ಕೈ ಮುಗಿದು ಕೇಳ್ಕೊತೀನಿ, ಹೋಗಿ ಅವನ ಹತ್ರನೇ ಜೀವನ ಮಾಡು. ನಿನ್ನ ತಂದೆ ತಾಯಿ, ನಿನ್ನ ಗಂಡ, ನೀನು, ನಿನ್ನ ಖುಷಿಲಿ ನಾನು, ಎಲ್ಲರೂ ಚೆನ್ನಾಗಿರ್ತೀವಿ.